ಈ ಮಣ್ಣು ಈ ಸಂಸಾರ ಬಾಮಲ್ಲ ಧರ್ಮತ್ತಿನ ಸಂಸಾರ ಆನಿದ ಕಾಲೋಡು ದೇವ್ ಚೌಟ್ಯರ್ನ ಬೆರಿಪತ್ತೊಂದು ಕಾಂತರ್ಜು ಮಾದಿ ಪಕ್ಕಡೆ ಬತ್ತ ಈ ಮಣ್ಣು ಪೊಗ್ಗುದಿದ್ದೆ ನೆಲ್ದರ್ತ ಚಾವಡಿ ಬಂದ್ಬೋದಿದ್ರ ಪುಂಚಂದು ಈ ಪುಂಚೋ ಕೈ ಪಾಡ್ದಿನ ನಾನು ಈ ಮಣ್ಣು ಇಲ್ಲಿವರೆ ಮುಟ್ಟೋಗ ಬಿಡ್ತೀನ ಎತ್ತು ಈ ಪುಂಚೋಡಿ ಏತು ಜಡತ್ತ ಮಾಸೇಶ ಉಲ್ಲೆ ಬಂದ್ಬೋದಿತ್ರ ಎರೆಗಳ ಗೋಚಾರಜ್ಜಿ ಅವೇನು ಕೈ ಪಾಡ್ದು ತುಲನೆ ಮಲ್ಪರೆ ಏರ್ಲ ಪೋಪಿನ ಗೊರ್ಜಿ. ಬಂಧುಗಳೇ, ಇದು ಸಮಸ್ತ ತುಳುವರ ಅಸ್ಮಿತೆಯ ಕತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ವ್ಯಾಪ್ತಿಯ ಬಜಪೆ ಎಂಬ ಗ್ರಾಮಕ್ಕೆ ಒಳಪಟ್ಟ ನೆಲ್ಲಿದಡಿ ಗುತ್ತಿನ ಕತೆ ನಿಮಗೆಲ್ಲ ಗೊತ್ತಿರಬಹುದು. ತುಳುನಾಡಿನಲ್ಲಿ ಗ್ರಾಮಕ್ಕೆ ಅನುಗುಣವಾಗಿ ಒಂದೊಂದು ಗುತ್ತು ಮನೆತನಗಳು ಗತ್ತಿನಿಂದ ದೈವ ಸೇವೆ ಮಾಡುತ್ತಾ ದೈವ ಸಾಕ್ಷಾತ್ಕಾರಕ್ಕೆ ಸಾಕ್ಷಿಯಾದ ಪುಣ್ಯದ ಮಣ್ಣಿದು. ಹೌದು, ಎಲ್ಲ ಗುತ್ತಿನಂತೆ ನೆಲ್ಲಿದಡಿ ಗುತ್ತು ಮನೆತನಕ್ಕೆ ಸರಿಸುಮಾರು 800 ವರ್ಷಗಳ ಇತಿಹಾಸವಿದೆ. ಅದೆಷ್ಟೋ ತಲೆಮಾರುಗಳು ಕಾರಣಿಕದ ಕಾಂತೇರಿ ಜುಮಾದಿಯನ್ನು ಈ ಮಣ್ಣಿನಲ್ಲಿ ಆರಾಧಿಸಿಕೊಂಡು ಬಂದಿರುತ್ತಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ ಪವಿತ್ರ ತೀರ್ಥಭಾವಿ. ಹಿಂದೆ ಸೂರಿಂಜ ಗುತ್ತಿನ ತ್ಯಾಂಪಶೆಟ್ಟಿಯಾಳ್ ಎಂಬವರ ಬಳಿ ವಿಷವನ್ನು ಹೀರುವ 2 ಕಲ್ಲುಗಳಿತ್ತು. ಅವರ ಕೊನೆಗಾಲದಲ್ಲಿ ಅವರು ಆ ಧನ್ವಂತರಿ ಸ್ವರೂಪಿ ಕಲ್ಲುಗಳಲ್ಲಿ ಒಂದನ್ನು ಕೊಡಮನಿತ್ತಾಯನ ಕ್ಷೇತ್ರದ ಬಾವಿಗೂ ಮತ್ತೊಂದನ್ನು ನೆಲ್ಲಿದಡಿ ಗುತ್ತಿನ ಈ ಸ್ಫಟಿಕ ಸದೃಶ ನೀರಿನ ಬಾವಿಗೂ ಹಾಕಿರುತ್ತಾರೆ. ಅಂದಿನಿಂದ ಈ ಬಾವಿಯ ತೀರ್ಥ ಪಾವನವಾಗುತ್ತದೆ. ಎಂತಹ ವಿಷಜಂತು ಕಡಿತದ ವ್ಯಕ್ತಿಯ ವಿಷವು ಇಲ್ಲಿನ ತೀರ್ಥ ಬಾವಿಯ ತೀರ್ಥ ಸೇವನೆಯಿಂದ ವಿಷ ಕಡಿಮೆಯಾಗಿ ಇಳಿದು ಹೋಗುತ್ತಿತ್ತು. ವರ್ಷಂ ಪ್ರತಿ ಈ ಜಾಗದಲ್ಲಿ ಆಗ ಭೋಗ ಪಂಚಪರ್ವ ಸೇವೆಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆದರೆ ಅದೊಂದು ದಿನ, ಆ ದಿನ ಏನಾಯ್ತೋ ಗೊತ್ತಿಲ್ಲ. ಅಂದಿನ ಸರ್ಕಾರಕ್ಕೆ ಈ ಫಲವತ್ತಾದ ಕೃಷಿ ಭೂಮಿ ಮಂಗಳೂರು ವಿಶೇಷ ಆರ್ಥಿಕ ವಲಯಕ್ಕೆ ಸರಿಯಾಗಿದೆ ಎಂಬ ವರದಿ ಕೈ ಸೇರಿತ್ತು. ಹಿಂದೆ ಮುಂದೆ ನೋಡದೆ ಸರ್ಕಾರ ಇಡೀ ಊರಿಗೆ ನೋಟಿಸು ಕೊಟ್ಟೇ ಬಿಟ್ಟಿತು ನೋಡಿ. ಜನ ವಿರೋಧದ ನಡುವೆಯೂ ದಬ್ಬಾಳಿಕೆಯಿಂದ ಅಲ್ಲಿನ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಿಯೇ ಬಿಟ್ಟಿತು. ಆ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ದೈವ ದರ್ಶನದ ಮುಖಾಂತರ ದೈವದ ಅಪ್ಪಣೆ ಕೇಳಿದಾಗ ನಾನು ಈ ಜಾಗ ಬಿಟ್ಟು ಬರುವುದಿಲ್ಲ, ನನ್ನ ಪವಿತ್ರ ತೀರ್ಥಭಾವಿ ಇರುವ ಈ ಜಾಗವನ್ನು ಹೇಗೆ ಸ್ಥಳಾಂತರಿಸಲು ಸಾಧ್ಯವಿಲ್ಲವೋ ಹಾಗೆಯೇ ನಾನು ಇಲ್ಲಿಂದ ಬರಲಾರೆ ಎಂದು ಖಡಾಖಂಡಿತವಾಗಿ ಹೇಳಿಯೇ ಬಿಟ್ಟಿತು. ದೈವ ಬೇರೆ ಕಡೆ ಬರದೇ ಹೋದರೆ ನಾನು ಹೋಗುವುದಿಲ್ಲ, ನನ್ನ ಸರ್ವಸ್ವವು ಈ ದೈವಗಳೇ ಎಂದು ಮನೆ ಯಜಮಾನ ಲಕ್ಷ್ಮಣ ಚೌಟರು ಕೂಡ ನಿರ್ಧರಿಸಿಯೇ ಬಿಟ್ಟರು ನೋಡಿ. ಯಜಮಾನ ಮತ್ತು ಅವರ ಸಂಸಾರ ಆ ಜಾಗವನ್ನು ಬಿಟ್ಟು ಕದಲಲಿಲ್ಲ. ಅಷ್ಟಕ್ಕೆ ಸುಮ್ಮನಾಗದ ಲಜ್ಜೆಗೆಟ್ಟ ಅಧಿಕಾರಿಗಳು ಯಾವುದೋ ಜನರನ್ನು ಕರೆಸಿ ಗೂಂಡಾಗಿರಿ ನಡೆಸುತ್ತಾರೆ, ಮನೆ ಮಂದಿಯ ಮೇಲೆ ದಾಳಿ ಮಾಡುತ್ತಾರೆ, ದೌರ್ಜನ್ಯ ಎಸಗುತ್ತಾರೆ. ಇಷ್ಟಾದರೂ ಈ ಭೂಮಿಯನ್ನು ಸರ್ಕಾರ ಬಲಾತ್ಕಾರವಾಗಿ ಭೂಸ್ವಾಧೀನ ಮಾಡಿಯೇ ಬಿಟ್ಟಿತು ನೋಡಿ. ನಂತರ ಈ ಕಂಪನಿಗಳ ಬೋರ್ಗರೆವ ಜೆಸಿಬಿಗಳು ಮನೆ ಮೇಲೆ ದಾಳಿ ಮಾಡಲು ಬಂದಾಗ ಮನೆಯ ಯಜಮಾನ ಅಡ್ಡಲಾಗಿ ನಿಂತೇ ಬಿಟ್ಟಿದ್ದರು. ಮುಂದೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ 2016ರಲ್ಲಿ ನಡೆದ ಸಭೆಯಲ್ಲಿ ದೈವಸ್ಥಾನದ ಸೇವೆ ಮಾಡಲು ವಿಶೇಷ ಅವಕಾಶ ಕಲ್ಪಿಸುವ ಭರವಸೆ ನೀಡಿದ್ದರು. ಮುಂದೆ ಇದು ನಡೆಯುತ್ತಾದರೂ ಮೊನ್ನೆಯಷ್ಟೇ ಮತ್ತೆ ಲಜ್ಜೆಗೆಟ್ಟ ಅಧಿಕಾರಿಗಳು ಅಡ್ಡ ನಿಂತರು ನೋಡಿ. ಇನ್ನು ಮುಂದೆ ಯಾವ ಆಚರಣೆಗೂ ಸೇವೆಗೂ ಅವಕಾಶವಿಲ್ಲ ಎಂದು ಹೇಳಿಯೇ ಬಿಟ್ಟಿದ್ದರು. ಎಲ್ಲಿಂದಲೋ ಉತ್ತರ ಭಾರತದಿಂದ ಬಂದ ಯಾವನೋ ಒಬ್ಬ ಅಬ್ಬೆ ಪಾರಿ ನಮ್ಮ ನೆಲದ ದೈವಗಳ ಸೇವೆಗೆ ಅಡ್ಡಿಪಡಿಸುತ್ತಾನೆಂದರೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾರಿಗೆ ಎಂಬ ಪ್ರಶ್ನೆ ಮೂಡುವುದು ಸಹಜವೇ ಅಲ್ಲವೇ? ಇಂತಹ ದರ್ಪ ತುಂಬಿದ ಬುದ್ಧಿಗೇಡಿ ಅಧಿಕಾರಿಶಾಹಿ ಅಧಿಕಾರಿಗಳಿಗೂ ಅಂದಿನ ಬ್ರಿಟಿಷರಿಗೂ ಏನು ವ್ಯತ್ಯಾಸ ಇದೆ ಅರ್ಥ ಮಾಡಿಕೊಳ್ಳಿ ತುಳುವರೆ. ಇದು ಒಂದು ನೆಲ್ಲಿದಡಿ ಗುತ್ತಿನ ಕಥೆಯಲ್ಲ. ಹಲವಾರು ವರ್ಷಗಳ ಹಿಂದೆ ಇದೇ ಭೂಮಿಯ ಆಸುಪಾಸು ದೈವಗಳೇ ಬಂದು ನೆಲೆಲಿಂತ ಅದೆಷ್ಟೋ ಮೂಲದ ಜಾಗಗಳು ಈ ಪೆಟ್ರೋಕೆಮಿಕಲ್ ಕಂಪನಿಯ ದಬ್ಬಾಳಿಕೆಗಳಿಗೆ ಜೆಸಿಬಿಗಳ ಹೊಡೆತಕ್ಕೆ ನಾಮಾವಶೇಷವಾಗಿ ಹೋಗಿದ್ದು ಈಗ ಇತಿಹಾಸ ಅಷ್ಟೇ. ಎಷ್ಟೊಂದು ಮೂಲ ಸಾನ್ನಿಧ್ಯಗಳು ಈ ಭೂಮಿಯಲ್ಲಿ ಇತ್ತು ಎಂಬುದನ್ನು ನೆನಪಿಸಿಕೊಳ್ಳಿ. ಸರ್ಕಾರವೇನೋ ಜಾಗವನ್ನೋ ಹಣವನ್ನು ಕೊಟ್ಟು ಬೆಕ್ಕಿನ ಮರಿಯಂತೆ ದೈವಗಳ ಭಂಡಾರ ಎತ್ತಿಕೊಂಡು ಹೋಗಿ ಬೇರೆ ಬೇರೆ ಜಾಗಗಳಲ್ಲಿ ಆರಾಧಿಸುವ ಅಷ್ಟೂ ಆರಾಧಕರಿಗೆ ನೆಮ್ಮದಿ ಅನ್ನೋದು ಇಂದಿಗೂ ಸಿಕ್ಕಿದೆಯೇ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ತಮ್ಮ ಹಿರಿಯರು ಬಾಳಿ ಬದುಕಿದ ಭೂಮಿ, ಹಿರಿಯರು ಉಸಿರಾಡಿದ ಗಾಳಿ, ನಡೆದಾಡಿದ ನೆಲ ಮೂಲದ ದೈವಗಳು ತಾನಿದ್ದೇನೆ ಎಂದು ಎದೆ ತಟ್ಟಿ ಅಭಯ ನೀಡಿದ ಈ ಜಾಗಗಳು ಮತ್ತೆ ಸಿಗುವುದು ಕನಸು ಮಾತ್ರ. ಬಂಧುಗಳೇ, ಸರ್ಕಾರ ಪಕ್ಷ ಎಂಬುದು ಮಾನವನ ಸೃಷ್ಟಿ. ಇಂದು ಹುಟ್ಟುತ್ತವೆ, ಕೆಲವು ವರ್ಷಗಳ ನಂತರ ಸಾಯುತ್ತವೆ. ಆದರೆ ನಮ್ಮ ದೈವಾರಾಧನೆ ಅದೆಷ್ಟೋ ತಲೆತಲಾಂತರಗಳಿಂದ ನಡೆದು ಬಂದಿದೆ. ಹಿಂದೆ ನಡೆದಿತ್ತು, ಇಂದು ನಡೆದಿದೆ, ಮುಂದೆಯೂ ನಡೆಯುತ್ತದೆ. ಇನ್ನು ಸುಮ್ಮನಿದ್ದರೆ ಮುಂದೊಂದು ದಿನ ನಮ್ಮ ಮಂಗಳೂರು
ಎಂಬುದು ದೈವಗಳ ಬೀಡಲ್ಲ, ಕಾರ್ಖಾನೆಗಳ ಗೂಡಾಗುವುದು ಖಚಿತ. ನಾವು ಒಗ್ಗಟ್ಟಾಗಿ ನೆಲ್ಲಿದಡಿ ಗುತ್ತನ್ನು ಉಳಿಸೋಣ. ಮತ್ತೆ ಈ ನೆಲ್ಲಿದಡಿ ಗುತ್ತಿನಲ್ಲಿ ದೈವಗಳು ಉತ್ಸವ ಸ್ವೀಕರಿಸುವಂತೆ ಪಣ ತೊಡೋಣ. ಇದು ಜಾತಿಗೂ ಮೀರಿದ ನೀತಿಯುಕ್ತ ಭಾವನಾತ್ಮಕ ವಿಚಾರ. ನೆಲ್ಲಿದಡಿ ಗುತ್ತಿನ ಕಾಂತೇರಿ ಜುಮಾದಿಯ ಮಾಯ ಮನುಷ್ಯನ ಊಹೆಗೂ ಮೀರಿದ್ದು. ಒಂದಂತೂ ಸತ್ಯ, ತುಳುವರ ಎದೆಯಲ್ಲಿ ಕಿಚ್ಚು ಹಚ್ಚಿದೆ. ಈ ಕಿಚ್ಚು ಜ್ವಾಲಾಮುಖಿ ಆಗುವ ಮುನ್ನ ಸರಕಾರಗಳು ಎಚ್ಚರವಾಗಲಿ.